ವಿಶ್ವ ಮದುವೆ ಮಾಡ್ಕೊಂಡಿದ್ದೆ ನಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಬಿಟ್ರೆ ಓವಿಯನ್ನು ಕನೆಕ್ಟ್ ಮಾಡ್ಕೊಳ್ತಾನೆ ಅಂತ ಭಯ ಆಯಿತು. ಅದು ಮಾತ್ರ ನಡಿಬಾರ್ದು. ಅದಕ್ಕೆ ಅವ್ರ ಮದುವೆ ಫೋಟೋನ ಓವಿಯ ಕಣ್ಣಿಗೆ ಕಾಣಿಸೋ ಥರ ತಂದಿಟ್ಟೆ ನೋಡಿ. ಅಯ್ಯೋ, ಕಾಂಬಿನೇಷನ್ ಬಗ್ಗೆನಾ? ಕಪ್ಪು ಬಟ್ಟೆ ಒಳಗಡೆ ಹಂದಿ ಮರಿನ ಹಾಕ್ತಂಗಿದೆ. ಸಾರಿ ಮೇಡಮ್, ಗೊತ್ತಾಗ್ದೆ. ನಾನು ಹುಟ್ಟಿದ್ದೆ ಆ ರೂಮಲ್ಲಿ, ಗೊತ್ತಾ? ಆ ರೂಮಲ್ಲಿ ಹುಟ್ಟಿದ ತಕ್ಷಣ ನಮ್ಮ ಅಜ್ಜಿ ಸತ್ತೋಗ್ಬಿಟ್ಲು. ಅವಾಗಿಂದ ರೂಮ್ ಯೂಸ್ ಆಗಿಲ್ಲ. ಹೋಗಿ ಮೇಲೆ ಏನಿದೆ? ನೀವು ಕೆಳಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆದ್ರೆ ಮೇಲೆ ನಿಷೇಧಿತ ಪ್ರದೇಶ ಎಲ್ಲೂ ಹೋಗ್ಬಾರ್ದು ನೀವು, ಗೊತ್ತಾಯ್ತಾ? ಇದನ್ನ ಯಾರು ಇಟ್ಟಿದ್ದು? ನಿಮ್ಗೆ ಮ್ಯಾರೇಜ್ ಆಗಿದೆಯಾ? ಅಂತದ್ದೇನಾಗಲ್ಲ ಮೇಡಮ್. ಕಳ್ಳನ್ ಮಗ ಸುಳ್ಳು ಹೇಳ್ತಿದ್ದಾನೆ ಮ್ಯಾಮ್. ಹೊರದೇಶ ತೊಳೆದುತ್ತೆ. ಸುಳ್ಳು ಹೇಳ್ತಿದ್ಯಾ ತಾನೇ? ಆಗಿದೆ ಮೇಡಮ್, ಒಂದ್ಸಲಿ ಮಾತ್ರ. ಅದಕ್ಕೆ ಯಾಕೆ ಎಷ್ಟೊಂದು ಯೋಚನೆ? ಮತ್ತಿನ್ನೇನ್ ಮೇಡಮ್, 80s ಕಿಡ್ಸ್ ಎಲ್ಲ ಲವ್ ಲೆಟರ್ ಲವ್ ಮಾಡಿದ್ರು. 2K ಕಿಡ್ಸ್ ಎಲ್ಲ ಆನ್ಲೈನ್ ಲವ್ ಮಾಡ್ತಾರೆ. ಆದ್ರೆ ನಾವು 90s ಕಿಡ್ಸ್ ಎಲ್ಲಿ ಲವ್ ಮಾಡ್ಬೇಕು ಗೊತ್ತಾಗದೆ ಟೈಮ್ ವೇಸ್ಟ್ ಆಗೋಯ್ತು. ಹಾಗಾಗಿ ಪ್ರೀತಿ ಮೇಲೂ ನಂಬಿಕೆ ಇಲ್ಲ, ಮದುವೆ ಮೇಲೂ ನಂಬಿಕೆ ಇಲ್ಲ, ಆ ದೇವ್ರ ಮೇಲೂ ನಂಬಿಕೆ ಇಲ್ಲ. ಆದ್ರೆ ಈಗ ನಂಬಿಕೆ ಬಂದಿದೆ. ಯಾವುದ್ರ ಮೇಲೆ? ದೇವರ ಮೇಲೆ. ಅಯ್ಯೋ ದೇವ್ರೆ, ಇದೆಂತ ನಾಟಕನಪ್ಪ ಸ್ವಾಮಿ. ನೆನಪಿಗೆ ಅಂತ ಒಂದು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಏನು, ರೀಲ್ಸ್ ತಗೊಳ್ಳೋಣ. ಥ್ಯಾಂಕ್ ಯು ಮೇಡಮ್. ಬನ್ನಿ, ನೀವು ಯಾವಾಗಲೂ ಪೋಸ್ಟ್ ಕೊಡ್ತಿರಲ್ಲ ಅನ್ಕೊಡಿ. ಓವಿಯಾ ಓವಿಯಾ ಮುದ್ದು ಕೊಡೋಕ್ಕೂ ಬಿಡ್ತಾ ಇಲ್ವಲ್ಲಪ್ಪ. ಯಾರು ನೀವು? ನೀವು? ನಾನು ದಾವ್ದ್ ಮಾಮ. ಬನ್ನಿ. ಹೌದು. ನನ್ನ ಬಗ್ಗೆ ಹೇಳೋದು ತುಂಬಾನೇ ಇದೆ. ಈ ಮನೆ ಬಗ್ಗೆ ನನ್ಗೆಲ್ಲ ಗೊತ್ತು. ನಮ್ಮ ಅಪ್ಪ ಈ ಮನೆನೇ ಇಟ್ಕೊಂಡಿದ್ರು. ನಾನು ಅಮೆರಿಕ, ಫ್ರಾನ್ಸ್, ಜಪಾನ್ಗೆಲ್ಲ ಹೋಗಿ ಹಂಗಿಲ್ದ ರಿಟರ್ನ್. ಎಲ್ಲೂ ಕೂಡ ಕೆಲಸ ಸಿಗ್ಲಿಲ್ಲ ಅಂತೇಳಿ ಆಸ್ಟ್ರೇಲಿಯಾಕ್ಕೆ ಹೋಗಿ ನಾನು ಫೈನಲ್ ಆಗಿ ಅಲ್ಲಿಂದ ಕೆಲಸ ಸೆಟ್ಲ್ ಆದೆ. ಮತ್ತಲ್ಲಿ ಆಂಡ್ರಿಯಾ ಸ್ಯಾಂಡ್ರಿಯಾ ಅಂತೇಳಿ ಒಂದಷ್ಟು ಜನ. ಎಲ್ಲೋದ್ಲಿವಳು ಕಾಣಿಸ್ತಿಲ್ಲ. ಹೌದು, ನಾನು ಹೇಳಿದ್ದೀನಿ. ಕೋವಿಯ ಬಂದ್ಲು, ಸೊಂಟ ಹಿಡ್ದೆ. ಸೊಂಟ ಕಾಣಿಸ್ತಿಲ್ಲ. ವೀನುನ ಕೇಳಿ ನೋಡ್ತೀನಿ, ಸೊಂಟ ಕಾಣಿಸ್ತಿಲ್ಲ ಅಂತ. ಮಾಮ ಜೀವನದಲ್ಲಿ ಮೋಕ್ಷ ತಗೊಂಡ್ರು. ಏಯ್ ಮುಡ್ತೆ, ಆದ್ರೆ ಸೊಂಟನೇ ಇಲ್ವೋ? ಸೊಂಟನೇ ಇಲ್ವೋ? ನಮ್ ನಾಯಕಿ ಸೊಂಟದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. 0 ಸೈಜ್ ಅಂತ ನೀನ್ ನನಗೆ ಹೇಳ್ತಾ ಇದ್ಯಾ? ನಾನು ಹೇಳೋದ್ ಕೇಳ್ರೋ. ಯೋ ಮಾವ, ನೀನ್ ಮುಟ್ಟು ಸೌರಿದ್ದೆಲ್ಲ ನಾನು ನೋಡಿದ್ವೋ. ಬಾರಿ ಚೆನ್ನಾಗಿದೆ ನಿನ್ ಕತೆ. ಏಯ್ ಮುಟ್ಟುದ್ನೋ ಇದೆ, ಆದ್ರೆ ಇಲ್ವೋ? ವಯಸ್ಸಾಗಿರೋ ಜೋಕರ್ ಗೊಂಬೆ, ಯಾಕೋ ಸಿಟ್ ಬರಿಸ್ತಾ ಇದ್ಯಾ? ಮುಟ್ಟೋದ್ರೇನೆ ಶಾಕ್ ಹೊಡಿತಿದ್ಯೋ? ನಮ್ ನಾಯಕಿನ ನೆನೆಸ್ಕೊಂಡ್ರೆ ಶಾಕ್ ಹೊಡಿಯುತ್ತೆ. ಇನ್ ಮುಟ್ಟಿದ್ರೆ ಹೊಡಿಯಲ್ವಾ? ಈಗ ನೋಡು ಹೇಗೆ ಎತ್ತಕೋಬತ್ತೀನಿ ಅಂತ. ಅಯ್ಯೋ ನೀನ್ ಮಾತ್ರ ಸೊಂಟನ ಇಸಕ್ಬೇಕು, ನಾವ್ ಮಾತ್ರ ಬಾಯಲ್ಲಿ ಬೆಲ್ಲ ಹಿಡ್ಕೊಂಡಿರ್ಬೇಕು. ಕೊಲ್ಬೇಕಾ? ನಿನ್ನೆ ಕೊಲ್ಬೇಕು. ಬಾಯಿಲಿ ಈ ಕಡೆಗೆ ಗೋಣಿ ಚೀಲ ಹಿಡ್ಕೊಂಡು ಓಡು. ಹೋಗ್ರೋ ಹೋಗಿ. ನಾನು ಎಷ್ಟೇ ಹೇಳಿದ್ರು ಬಿಲ್ಲಾನು ವಿನುನು ಕೇಳ್ದೆ ಓವಿಯನ ಎತ್ತಕೋ ಬರಕ್ ಹೋದ್ರು. ಎಲ್ಲಾ ಕಡೆ ನಿಮ್ಮ ಅಪ್ಪನ ಫೋಟೋಲಿ ಸ್ಮೈಲಿಂಗ್ ಫೇಸ್ ಇದೆಯಲ್ಲ, ತುಂಬಾ ಜಾಲಿಯಾಗಿರ್ತಿದ್ರ. ಅವನಪ್ಪ ತಂದೆನ ಸಾವಿನ ಮೇಲೆ ನಗ್ತಾ ಇರ್ತಾನೆ. ಆ ರೇಂಜ್ ಸೈಕೋ ಸೈಂಟಿಸ್ಟ್ ಅವನು. ಹಾಗಾದ್ರೆ ಪಾಸಿಟಿವ್ ಆಗಿ ಏನೂ ಇಲ್ವಾ? ಪಾಸಿಟಿವ್ ಎಲ್ಲ ಏನಿಲ್ಲ, ಎಲ್ಲ ನೆಗೆಟಿವ್ ಏನೆ. ಏನೋ ಸಂಶೋಧನೆ ಮಾಡ್ತೀನಿ ಅನ್ಕೊಂಡು ಕರ್ಕೊಂಡು ಕೂತಿದ್ದ. ಏನಪ್ಪ ಅಂತ ನೋಡಕ್ ಹೋಗ್ತೀನಿ, ಖರಾಬ್ ಆಗಿರೋ ಮಾತ್ರೆನೆ ಕೊಟ್ಬಿಟ್ಟ. ಅದಕ್ಕೆ ನಾನು ಅವನಿಗೆ ಮರ್ಯಾದನೆ ಕೊಡಲ್ಲ. ನನ್ನ ಮಕ್ಳು ನಿರ್ಧಾರ ಮಾಡ್ದೆ ಓವಿಯಾ, ನಿಮ್ಮ ಅಪ್ಪನೇ ನಂಗ್ ಮಾವ. ಎತ್ತದ ಮೇಲೆ ಗೊತ್ತಾಗಿದ್ದು ನಮ್ಗೆಲ್ಲ ಅವಳು ಓವಿಯಾ ಅಲ್ಲ ಅಂತ. ಭೂತ, ಯು ಡೋಂಟ್ ಫಿಯರ್. ಏನು ಅವಳನ್ನ ಎತ್ತ ಕೇಳಿದ್ರೆ ಗೊಂಬೆನ ಎತ್ಕೊ ಬಂದಿದ್ಯಾ? ಇದೇಗೋ ಬಂತು? ನೀನೆತ್ತಾನೆ ಎತ್ಕೊ ಬಂದಿದ್ದೀನ ನನ್ಗೆ ಹೇಳ್ತಾ ಇದ್ಯಾ? ಏಯ್, ಅದು ಓವಿಯಾ ಅಲ್ವೋ, ಭೂತ. ಭೂತ ಆದ್ರೂ ಚೆನ್ನಾಗೇ ಇದ್ದಾಳಲ್ಲ ಅವಳು. ಎತ್ಕೊ ಬರ್ಬೇಕಿತ್ತಾನೆ. ವಯಸ್ಸಾಗಿರೋ ಹುಚ್ಚ, ಏನೇನೋ ಮಾತಾಡ್ಬೇಡ. ತಲ್ ಕೆಟ್ಟಿರೋ ಹುಚ್ಚ. ನಾವ್ ಚಿಕ್ಕ ಹುಡುಗರು ಕನೆಕ್ಟ್ ಮಾಡ್ಕೊಳ್ತೀವಿ ಅಂತೇಳಿ ನಿನ್ಗೆ ಹೊಟ್ಟೆ ಊರಿನೋ? ನನಗೆ ಹೊಟ್ಟೆ ಊರಿನ? ಹೌದು, ನಿಮ್ ಎದುರಿಗೆ ಅವಳು ಭೂತ ಅಂತ ಪ್ರೂವ್ ಮಾಡ್ತೀನಿ. ದಿವಾನ? Yes, she is a ghost. ಮೇಲೆ ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಷನ್? ನಾನೇ ಮೇಲೋಗಿ ತುಂಬಾ ದಿನ ಆಯ್ತು. ಮೇಲ್ ಹೋಗ್ತೀನಿ ಅಂದ್ರೆ ಅಮ್ಮ ಬಿಡ್ತಿರ್ಲಿಲ್ಲ. ಮೇಲ್ ಹೋಗೇ ಬೇಡ, ರಿಸ್ಕ್ ತಗೊಂಡೇ ಬೇಡ ಅಂತ ಒಂದಿನ ಮೇಲಕ್ಕೆ ಹೋದೆ. ನಾನೇನೇ ಕಾಮಿಡಿ ಮಾಡೋದು, ಮಾತ್ರ ಕೊಟ್ಬಿಟ್ಟ. ಆ ಸೋಫಾ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದೆ. ಯಾಕೆ ನಾನು ಎಂತ ಕಾಮಿಡಿ ಮಾಡಿದ್ರು ನಮ್ಮ ಅಪ್ಪ ಬಾಯ್ ಬಿಟ್ಟು ನಗ್ತಾನೆ ಇರ್ಲಿಲ್ಲ. ಎಲ್ಲದಕ್ಕೂ ನಗೋನು, ನಮ್ ಕಾಮಿಡಿಗೆ ನಗ್ತಿರ್ಲಿಲ್ಲ. ಅಯ್ಯೋ ಆಗ್ತಾ ಇಲ್ವೇ? ಹೊಟ್ಟೆ ಯಾಕೋ ತುಂಬಾನೇ ನೋವು ಆಗ್ತಾ ಇದೆಯೇ? ಅಯ್ಯಯ್ಯೋ ಆಗ್ತಿಲ್ವೇ?
ಏನ್ ಮಮ್ಮ ಅವನು ದೇವು ಜೊತೆ ಎಲ್ಲ ಸಂಸಾರ ಮಾಡ್ತಾ ಇದ್ದಾನೆ. ಏಯ್ ನಾನು ಆಗ್ಲೇ ಹೇಳ್ದೆ ತಾನೇ, ನೀವುಗಳೇ ಕೇಳಿಸ್ಕೊಳ್ಳಿಲ್ಲ. ಮಮ್ಮ ಬಿಟ್ರೆ ಹಿಂಗೇನೆ ಹೊಟ್ಟೆಯಿಂದ ಏನೋ ಬರಂಗಿದೆ, ತುಂಬಾ ಭಯ ಆಗ್ತಿದೆ. ಬಾ ಇಲ್ಲಿಂದ ಎಲ್ಲರೂ ಹೋಗೋಣ. ಬಂದ್ರ ಹೋಗೋಣ. ವಿಶ್ವ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಬರೋಣ. ಮಮ್ಮ ಇಲ್ಲೊಂದ್ಸರ್ತಿ ನೋಡು ಮಮ್ಮ, ತುಂಬಾ ಹಳೆ ಪರಿಚಯ ಮಮ್ಮ ವಿಶ್ವ. ಹೇಗ್ ಮಮ್ಮ ಬಿಟ್ಬಿಟ್ಟು ಹೋಗೋದು? ವಿಶ್ವ ಈಗ ನಮ್ಗೆ ಶತ್ರುನೇ ಆಗಿರ್ಬೋದು, ಆದ್ರೆ ಒಂದ್ ಕಾಲದಲ್ಲಿ ಅವ್ನ ಗೆಳೆಯ ತಾನೆ. ಅದಕ್ಕೆ ಆ ಓವಿಯ ಇದ್ದ ವಿಶ್ವನ ಕಾಪಾಡ್ಬೇಕಂತ. ಓವಿಯ ಇಡೀ ಮನೆನ ತೇಗಿನ ಮರದಲ್ಲೇ ಕಟ್ಟಿರೋದು. ನಿಮ್ ಅಪ್ಪ ಕಟ್ಟಿದ್ದ? ಅಪ್ಪ ಕಟ್ಟಿಲ್ಲ, ಸಿನಿಮಾದವ್ರು ಬಂದು ಸೆಟ್ ಹಾಕಿ ಕೊಟ್ಟಿರೋದು. ವಿಶ್ವ ಒಂದ್ ಮುಖ್ಯವಾದ ವಿಚಾರ. ಮನೆ ಒಳಗೆ ಭಿಕ್ಷೆ ಕೇಳ್ತಿದ್ಯಾ? ಇಲ್ಲ, ಸ್ವಲ್ಪ ಹೊತ್ತಾದ್ರೆ ನೀನ್ ಹೋಗ್ತೀಯ ಮೋಸ. ಓ. ನಿನ್ ಜೊತೆ ಇರೋದು ಭೂತ, ಅವಳು ಓವಿಯ ಅಲ್ಲ. ಚೆನ್ನಾಗಿ ನೋಡು ಒಮ್ಮೆ. ನೋಡ್ದೆ ಗುರು. ಲೈ ಓವಿಯ ಪಿಕಪ್ ಆದ್ಲು ಅಂತ ಉರಿನ ನಿನ್ಗೆ? ಓವಿಯ ಆದ್ಲು ಭೂತ. ಲೈ ಚೊಮ್ ತಗೊಂಡೋಗಿ ಹಾಲ್ ಕರ್ಕೊಂಡ್ ಬಾ ಹೋಗು. ಏನಾಯ್ತು? ಅದೇನಿಲ್ಲ, ಇವತ್ತು ಏಪ್ರಿಲ್ 1 ನನ್ನೇ ಫೋನ್ ಮಾಡಕ್ ನೋಡ್ತಿದಾರೆ. ಇದು ಕೆಲ್ಸಕ್ಕೆ ಬರಲ್ಲ, ನಾನು ಹೋಗ್ತೀನಿ ಪಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ತೀನಿ. ಹೌದು ನೀನು ಹೋಗು, ಅವ್ನಿಗೆ ಹೇಳ್ಬಿಟ್ಟು ಬಾ. ಸಾಯಂಕಾಲ ಆದ್ರೆ ಹಾಕೊಳ್ತಾನೆ. ಬಾರಪ್ಪ ಪರ್ದೆ ಪರಮೇಶ. ಗು- 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 ಹೆದರ್ಕೋಬೇಡ, ಇನ್ ಒಳ್ಳೆ ಕುಕ್ಕು. ಹೋಗ್ ಕುಕ್ಕೋ, ಹೋಗ್ ಚೆನ್ನಾಗ್ ಕುಕ್ ಮಾಡು. ಏನು ಆಗೋದಿಲ್ಲ ಅನ್ಸುತ್ತೆ. ವಿಶ್ವನ ಹತ್ರ ನಾನೇ ಹೋಗ್ಬಿಟ್ಟು ನಿಜಾನ ಹೇಳ್ಬಿಟ್ಟು ಬರ್ತೀನಿ. ವಿಶ್ವ ಕುಕ್ಕೇಶ್ವರ ಅವ್ನು. ವಿಶ್ವ ಯಾರಪ್ಪ ಅವನು? ವಿಶ್ವ ಏನಪ್ಪ? ನಿನ್ನ ಹತ್ರ ಒಂದು ಮುಖ್ಯವಾಗಿರೋ ವಿಚಾರ ಹೇಳ್ಬೇಕು. ಏನು? ಯಾವಾಗ ಊರಿಂದ ಬಂದೆ? ಲೈ ಏನೋ ಮುಖ್ಯವಾದ ವಿಷಯ ಅಂದಲ್ಲಯ್ಯ. ಅದನ್ನ ಮರ್ತೆ, ಅದನ್ನ ಬಿಡು. ಯಾವಾಗ ಊರಿಂದ ಬಂದೆ? 1 ತಿಂಗಳಾಯ್ತು. ಎಷ್ಟ್ ಜನ ಮಕ್ಳು? 4 ಮಕ್ಳು. ಗಂಡ್ ಮಕ್ಳೆಷ್ಟು, ಹೆಣ್ಮಕ್ಳೆಷ್ಟು? 4 ಹೆಣ್ಣೆ. 4 ಹೆಣ್ಣ? ಹೌದು. ಹೇಗ್ ನಿಭಾಯಿಸ್ತೀಯೋ ಏನೋ. ಹೌದು ಹೌದು, ಹೋಗು. ಒಳ್ಳೆ ಮನುಷ್ಯನೇ, ಜೋಕರ್ ಆಗಿ ಸರ್ಕಸ್ ಸೇರಿಸ್ಬೇಕು ಅಂತಿದ್ದೀನಿ. ಬಾ. ಏನ್ ಬರೀ ಮಿಷನ್ಸೇ ಇದೆಯಲ್ಲ, ಏನು ಅರ್ಥ ಆಗ್ತಿಲ್ವೇ? ಈ ಲ್ಯಾಪ್ಟಾಪ್ ಅಲ್ಲಿ ಏನಿದೆ ನೋಡೋಣ. ಇಷ್ಟು ದೊಡ್ಡ ಸಿರಿಂಜು. ಇಷ್ಟೊತ್ತಲ್ಲಿ ಯಾರೋ ಫೋನ್ ಮಾಡ್ತಾ ಇರೋದು. ಹೊಡಿಬೇಡಿ ಹೊಡಿಬೇಡಿ, ಇರಿ ಇರಿ ಒಂದ್ ನಿಮಿಷ. ಹಲೋ. ಅಯ್ಯೋ, ಇಲ್ಲಿ ಪ್ರಸಾದ ತಗೊಳಕ್ಕೆ ತುಂಬಾನೇ ರಶ್ ಇದೆ. ಏನಪ್ಪ ಏನಪ್ಪ ಮ್ಯಾಟ್ರು? ದೆವ್ವ ಓಡಿಸ್ಬೇಕು. ದೆವ್ವನ? ಈ ದೆವ್ವಕ್ಕಿಂತ ಆ ದೆವ್ವನೇ ಪರವಾಗಿಲ್ಲ. ಆ ಕಪ್ ತಗೊಳ್ಳೋ. ಇದೋ ಬರ್ತಾ ಇದ್ದೀನಿ. ಅದನ್ನ ಕೊಡು. ಬರ್ತಾ ಇದ್ದೀನಿ.